ಆಸ್ತಿಕ ಸಜ್ಜನರೇ, ಇದು ಕ್ಷೇಮ ಮಾರ್ಗ. ವರಮಹಾಲಕ್ಷ್ಮಿ ಪೂಜೆಯನ್ನು ಶುಕ್ಲೆ ಶ್ರಾವಣಿಕೆ ಮಾಸೆ ಪೂರ್ಣಿಮೋಪಾಂತ್ಯ ಭಾರ್ಗವೇ ವರಲಕ್ಷ್ಮಿಯ ವ್ರತಂ ಕಾರ್ಯಂ ಎಂಬಂತೆ ಶ್ರಾವಣ ಮಾಸದ ಪೌರ್ಣಿಮೆಗೆ ಹತ್ತಿರವಾದ ಶುಕ್ರವಾರದ ದಿನ ಆಚರಿಸಬೇಕು. ಹಾಗಂತ ವರಮಹಾಲಕ್ಷ್ಮಿಯ ಚಾರುಮತಿಗೆ ಹೇಳಿದ್ದಾಳೆ. ಕೈಲಾಸ ಶಿಖರೇ ರಮ್ಯೆ ನನಾಗಣ ನಿಷೇವಿತೆ ಮಂದಾರವಿಟ ಪಿಪ್ರಾಂತೆ ನಾನಾಮಣಿಭೂಷಿತೆ ಪಾಟಲಾಶೋಕ ಪುನ್ನಾಗ ಖರ್ಜೂರ ಉಕಳಾನ್ವಿತೆ ಕುಬೇರ ವರುಣೇಂದ್ರಾದಿ ದಿಕ್ಪಾಲೈಶ್ಚ ಸಮಾವೃತೆ ನಾರದಾಗಸ್ತ್ಯ ವಾಲ್ಮೀಕ ಪರಾಶರ ಸಮಾವೃತೆ ರತ್ನಪೀಠೆ ಸುಖಾಸೀನಂ ಶಂಕರಂ ಲೋಕಶಂಕರಂ. ಸಕಲ ಮುನಿಗಳಿಂದ ರಮ್ಯವಾಗಿರುವ ಕೈಲಾಸ ಪರ್ವತದಲ್ಲಿ ನಾನಾ ವಿಧಗಳಾದ ಮಣಿಗಳಿಂದ ಕೆತ್ತಲ್ಪಟ್ಟ ಪಾಟಲ, ಅಶೋಕ, ದೇವಹೊನ್ನೆ, ಖರ್ಜೂರ, ಪಗಡೆ ಮೊದಲಾದ ಅನೇಕ ವೃಕ್ಷ ನಿಬಿಡವಾಗಿಯೂ ಕುಬೇರ, ಇಂದ್ರ ಮೊದಲಾದ ದಿಕ್ಪಾಲಕರಿಂದಲೂ ನಾರದ, ಅಗಸ್ತ್ಯ, ವಾಲ್ಮೀಕಿ ಮೊದಲಾದ ಋಷಿಗಳಿಗೆ ನೆಲೆಮನೆಯಾಗಿಯೂ ಇರುವ ಸ್ಥಳದಲ್ಲಿ ರತ್ನಸಿಂಹಾಸನಾಸೀನನಾಗಿರುವ ಲೋಕಶಂಕರನಾದ ಈಶ್ವರನನ್ನು ನೋಡಿ ಪಾರ್ವತಿಯು, ಓ ಕಾಂತನೇ, ಲೋಕ ಹಿತಾರ್ಥವಾಗಿಯೂ ಪಾವನವಾಗಿಯೂ ಇರುವ ವ್ರತವೊಂದನ್ನು ದಯವಿಟ್ಟು ಹೇಳಬೇಕೆಂದು ಪ್ರಾರ್ಥಿಸಲು ಈಶ್ವರನು, ಓ ಪಾರ್ವತಿ, ವ್ರತಗಳಲ್ಲಿ ಉತ್ತಮವಾದ ವ್ರತವೊಂದಿರುವುದು, ಅದು ಸಕಲ ಸಂಪತ್ತುಗಳಿಗೆ ಮೂಲವಾಗಿಯೂ ಪುತ್ರ ಪೌತ್ರ ಸುಖದಾಯಕವಾಗಿಯೂ ಇರುವುದು. ಈ ಪಾವನಕರವಾದ ವ್ರತಕ್ಕೆ ವರಲಕ್ಷ್ಮೀ ವ್ರತವೆಂದ ಹೆಸರು. ಶ್ರಾವಣ ಮಾಸದಲ್ಲಿ ಪೌರ್ಣಿಮೆಗೆ ಮೊದಲು ಬರತಕ್ಕ ಶುಕ್ರವಾರದ ದಿನ ಈ ವ್ರತವನ್ನು ಆಚರಿಸಬೇಕು ಅಂತ ಹೇಳಿದ್ದಾನೆ. ವರಮಹಾಲಕ್ಷ್ಮಿ ಪೂಜೆ ವ್ರತದ ಬಗ್ಗೆ ಪಾರ್ವತಿಯ ಪ್ರಶ್ನೆಗೆ ಉತ್ತರವಾಗಿ ಪರಮೇಶ್ವರನು ಹೇಳುತ್ತಾನೆ. ಭವಿಷ್ಯೋತ್ತರ ಪುರಾಣದಲ್ಲಿಯ ಪಾರ್ವತಿ ಪರಮೇಶ್ವರರ ಸಂವಾದದ ಮೂಲಕ ವರಮಹಾಲಕ್ಷ್ಮಿ ವ್ರತವು ಬೆಳಕಿಗೆ ಬಂದಿತು. ಹಳೆಯ ಮೈಸೂರು ಪ್ರಾಂತದಲ್ಲಿ ವರಮಹಾಲಕ್ಷ್ಮಿ ಪೂಜೆಯನ್ನು ವಿಜೃಂಭಣೆ ಮತ್ತು ಸಂಭ್ರಮದಿಂದ ಆಚರಿಸಲಾಗುತ್ತದೆ. ಉತ್ತರ ಕರ್ನಾಟಕದ ಭಾಗದವರು ಕೂಡ ಇತ್ತೀಚೆಗೆ ವರಮಹಾಲಕ್ಷ್ಮಿ ಪೂಜೆಯನ್ನು ಮಾಡುವುದನ್ನು ಆರಂಭಿಸಿದ್ದಾರೆ. ಒಂದು ಭಾಗದಿಂದ ಇನ್ನೊಂದು ಭಾಗಕ್ಕೆ ವೇಷಭೂಷಣ, ತಿಂಡಿ ತಿನಿಸುಗಳ ವಿನಿಮಯವು ಮೊಟ್ಟ ಮೊದಲು ಆಗುತ್ತದೆ. ಉದಾಹರಣೆ, ಉತ್ತರ ಭಾರತದವರ ಸಮೋಸ, ಪಾನಿಪುರಿ, ಊಟದ ಥಾಲಿ ದಕ್ಷಿಣಕ್ಕೆ ಬಂದು ಬಹಳ ವರ್ಷಗಳಾದವು. ಅದರಂತೆ ದಕ್ಷಿಣದ ಇಡ್ಲಿ, ವಡಾ, ದೋಸೆ, ಉಪ್ಪಿಟ್ಟು ಉತ್ತರ ಭಾರತಕ್ಕೆ ತಲುಪಿ ಹಳೆಯ ಮಾತಾಯಿತು. ಧಾರ್ಮಿಕ ಶ್ರದ್ಧೆಯ ಸಂಪ್ರದಾಯಗಳು, ಆಚರಣೆಗಳು ಪ್ರಾಂತದಿಂದ ಪ್ರಾಂತಕ್ಕೆ ಬೇಗನೆ ವಿನಿಮಯವಾಗುವುದಿಲ್ಲ. ಹಳೆಯ ಮೈಸೂರು ಭಾಗದ ವರಮಹಾಲಕ್ಷ್ಮಿ ಪೂಜೆ ಅಥವಾ ವ್ರತವನ್ನು ಕರ್ನಾಟಕದವರೇ ಆದ ನಾವು ಮಾಡಬೇಕೆಂದು ಉತ್ತರ ಕರ್ನಾಟಕದವರು ಬಯಸುತ್ತಿರುವುದು ತೀರಾ ಇತ್ತೀಚೆಗೆ. ದೇಶದಲ್ಲಿ ಐಕ್ಯತೆಯ ಭಾವನೆ ಒಡಮೂಡಲು ಸಾಂಸ್ಕೃತಿಕ ವಿನಿಮಯದ ಅಗತ್ಯವಿದೆ. ಪೂಜೆ ಅಂದರೆ ಮಾಡಿದ ದಿನವೇ ಮುಗಿಯಿತು. ವ್ರತ ಅಂದರೆ ಪ್ರತಿ ವರ್ಷ ಆ ಪೂಜೆಯನ್ನು 12 ವರ್ಷಗಳವರೆಗೆ ಮಾಡುವುದಾಗಿ ಸಂಕಲ್ಪಿಸಿ ಮಾಡಿ ಮುಗಿಸಿದ ನಂತರ ವ್ರತಪೂರ್ತಿಗಾಗಿ ವಿಶೇಷ ಹೋಮ, ಹವನ, ಅನ್ನದಾನ, ವಸ್ತ್ರದಾನ ಹಮ್ಮಿಕೊಳ್ಳುವುದೇ ವ್ರತ. ಪಾರ್ವತಿಯು ಪರಮೇಶ್ವರನಿಗೆ ಪ್ರಶ್ನೆ ಮಾಡ್ತಾಳೆ, ವರಮಹಾಲಕ್ಷ್ಮಿ ಪೂಜೆ ಮಾಡುವ ಬಗೆ ಹೇಗೆ? ಅದಕ್ಕೆ ಪರಮೇಶ್ವರ ಹೇಳ್ತಾನೆ, ಆಚಮನ ಮಾಡಿ ಸಂಕಲ್ಪ ಮಾಡಬೇಕು. ಗಣಪತಿ ಪೂಜೆಯನ್ನು ಮಾಡಿ ವರಮಹಾಲಕ್ಷ್ಮಿಗೆ ಕಲಶ ಪೂಜೆ ನೆರವೇರಿಸಬೇಕು. ಆನಂತರ ದ್ವಾರಪಾಲಕ ಪೂಜೆ ನೆರವೇರಿಸಿ ಪೀಠದಲ್ಲಿ 12 ಎಳೆಯ ದಾರವನ್ನಿಟ್ಟು ಶ್ರೀ ವರಮಹಾಲಕ್ಷ್ಮೀ ನಮಃ ಅಂತ ಧ್ಯಾನ ಮಾಡಿ ಸರ್ವಮಂಗಳ ಮಾಂಗಲ್ಯೆ ವಿಷ್ಣುವಕ್ಷ ಸ್ಥಿತಾಲಯೇ ಆವಾಹಯಾಮಿ ದೇವಿ ತ್ವಾಂ ಸುಪ್ರೀತಾ ಭವ ಸರ್ವದಾ ಅಂತ ಆವಾಹನ ಮಾಡಿ ಪೂಜೆಯನ್ನು ನೆರವೇರಿಸಬೇಕು. ಸಂಕಲ್ಪ, ಆವಾಹನ ಮತ್ತು ಉದ್ದೇಶ ಎಲ್ಲವನ್ನೂ ಮಾತೃಭಾಷೆಯಲ್ಲಿ ಹೇಳಿಕೊಂಡು ಮಾಡಬಹುದು. ಶ್ರದ್ಧೆ ಮತ್ತು ಭಕ್ತಿಯಿಂದ ಮಾಡುವುದನ್ನು ದೇವತೆಗಳು ಸ್ವೀಕರಿಸುತ್ತಾರೆ ಅನ್ನುವುದು ತಿಳಿದಿರಲಿ. ನಂತರ ಪಾದ ಮತ್ತು ಹಿಮ್ಮಡಿಯಿಂದ ಹಿಡಿದು ಶಿರದವರೆಗೆ ಅಂಗಪೂಜೆಯನ್ನು ಮಾಡಬೇಕು. ಹೂಪತ್ರಗಳನ್ನು ಸಮರ್ಪಿಸಿ ಅಷ್ಟೋತ್ತರ ಶತನಾಮ ಸ್ತೋತ್ರ ಹೇಳುತ್ತಾ ವರಮಹಾಲಕ್ಷ್ಮಿಯನ್ನು ಪೂಜಿಸಿದ ನಂತರ ಧೂಪ ದೀಪ ನೈವೇದ್ಯ ಮಾಡಿ ತಾಂಬೂಲ ದಕ್ಷಿಣ ಕೊಟ್ಟು ಕಮಲೇ ದೋರರೂಪೇಣ ಸ್ಥಿತೆ ಸರ್ವಾಗಹಾರಿಣಿ ನಮಸ್ತ್ರೈಲೋಕ್ಯ ಜನನಿ ದಾರಿದ್ರ್ಯಂ ನಿವಾರಯ ಅಂತ ಹೇಳಿಕೊಂಡು ಪೀಠದಲ್ಲಿಟ್ಟಿದ್ದ 12 ಎಳೆಯ ದಾರಕ್ಕೆ ನಮಸ್ಕರಿಸಬೇಕು. ನಂತರ ದಾರವನ್ನು ಎತ್ತಿಕೊಂಡು 12 ಗ್ರಂಥಿ ಸಂಯುಕ್ತಂ ಕೃತಂ 12 ತಂತುಭಿ ಧಾರಯಾಮಿ ಮಹಾದೇವಿ ಸೂತ್ರಂತೆ ಸರ್ವಮಂಗಳೆ ಅಂತ ದಾರವನ್ನು ಬಲಮುಂಗೈಗೆ ಕಟ್ಟಿಕೊಳ್ಳಬೇಕು. ಒಂದು ವೇಳೆ ವರಮಹಾಲಕ್ಷ್ಮಿ ಪೂಜೆ ದಿವಸ ಏಕಾದಶಿ ಬಂದಿದ್ದರೆ ನೈವೇದ್ಯವಿಲ್ಲದ ಪೂಜೆ ನೆರವೇರಿಸಿ ಮರುದಿವಸ
ದ್ವಾದಶಿಯಂದು ನೈವೇದ್ಯ ತಾಂಬೂಲ ನೀಡಿ ದಾರವನ್ನು ಧರಿಸಬೇಕು. ವರಮಹಾಲಕ್ಷ್ಮಿ ವ್ರತಕಥಾ. ಬಹು ಹಿಂದೆ ಕುಂಡಿನ ಎಂಬ ಪಟ್ಟಣದಲ್ಲಿ ಚಾರುಮತಿ ಎಂಬ ಬ್ರಾಹ್ಮಣ ಗೃಹಿಣಿ ಇದ್ದಳು. 4 ದಿಕ್ಕಿನಲ್ಲಿಯೂ ದೃಷ್ಟಿ ಹೊಂದಿದವಳಾಗಿದ್ದ ಆಕೆಯು ಪತಿಭಕ್ತೆಯಾಗಿದ್ದು ಅತ್ತೆ ಮಾವಂದರನ್ನು ಜತನದಿಂದ ಆರೈಕೆ ಮಾಡುತ್ತಿದ್ದಳು. ನಿರ್ಮಲ ಮನಸ್ಸಿನ ಚಾರುಮತಿಯು ಹಿತವಾಗಿ ಮಾತನಾಡುತ್ತಿದ್ದಳು. ಮತ್ತೊಬ್ಬರನ್ನು ನೋಯಿಸುವ ಯಾವ ಕಾರ್ಯವನ್ನು ಮಾಡುತ್ತಿರಲಿಲ್ಲ. ಹೀಗಾಗಿ ವರ ಪಡೆಯಲು ಯೋಗ್ಯತೆ ಉಳ್ಳ ಚಾರುಮತಿಯ ಬಳಿಗೆ ಸಾಕ್ಷಾತ್ ಶ್ರೀಲಕ್ಷ್ಮಿಯೇ ವರಲಕ್ಷ್ಮಿಯಾಗಿ ಬರಲು ಬಯಸಿ ಚಾರುಮತಿಯ ಸ್ವಪ್ನದಲ್ಲಿ ಕಾಣಿಸಿಕೊಂಡು ಶ್ರಾವಣ ಮಾಸದ ಪೌರ್ಣಿಮೆಗೆ ಹತ್ತಿರ ಬರುವ ಶುಕ್ರವಾರದಂದು ತನ್ನನ್ನು ಪೂಜಿಸಲು ಸಲಹೆ ಕೊಟ್ಟಳು. ಮತ್ತು ಅಂದು ಪೂಜಿತಗೊಳ್ಳುವ ನಾನು ಪೂಜಿಸಿದವರ ಎಲ್ಲ ಇಷ್ಟಾರ್ಥಗಳನ್ನು ಈಡೇರಿಸುತ್ತಲೇ ಇರುವೆನು ಅಂತ ಹೇಳಿ ಮರೆಯಾದಳು. ಚಾರುಮತಿಯು ಬೆಳಗಾಗುವವರೆಗೂ ಎಚ್ಚರದಿಂದಲೇ ಇದ್ದು ಬೆಳಗ್ಗೆ ತನಗಾದಂಥ ಸ್ವಪ್ನ ವೃತ್ತಾಂತವನ್ನು ಬಂಧು ಬಾಂಧವರಿಗೂ ಊರಿನವರಿಗೆ ಹೇಳಲಾಗಿ ಶ್ರಾವಣ ಮಾಸದ ಪೌರ್ಣಿಮೆಗೆ ಹತ್ತಿರ ಬರುವ ಶುಕ್ರವಾರವು ಬರುವುದನ್ನೇ ಎಲ್ಲರೂ ನಿರೀಕ್ಷಿಸುತ್ತಿದ್ದು ಆ ಶುಕ್ರವಾರ ಬಂದಾಗ ವರಮಹಾಲಕ್ಷ್ಮಿಯನ್ನು ಪೂಜಿಸಿದರು. ಪೂಜೆಯ ಅಂತ್ಯದಲ್ಲಿ ಪೂಜೆ ಮಾಡಿದವರ ಮತ್ತು ಪೂಜೆಯಲ್ಲಿ ಶ್ರದ್ಧೆಯಿಂದ ಪಾಲ್ಗೊಂಡವರ ಮೈತುಂಬ ಬೆಲೆ ಬಾಳುವ ಆಭರಣಗಳು ವರಮಹಾಲಕ್ಷ್ಮಿ ಕೃಪೆಯಿಂದ ತೊಡಿಸಲ್ಪಟ್ಟವು. ಅವರೆಲ್ಲರೂ ತಮ್ಮ ಜೀವಿತಾವಧಿಯಲ್ಲಿ ಮಾಡಬಯಸಿದ ಪೂಜೆ ದಾನ ಧರ್ಮಗಳಿಗಾಗಿ ಬೇಕಾಗುವ ದ್ರವ್ಯವನ್ನು ಹೊಂದಿದರು. ಚಾರುಮತಿಯ ದಯೆಯಿಂದ ನಾವೆಲ್ಲ ಭಾಗ್ಯವಂತರಾದೆವು ಅಂತ ಜನರೆಲ್ಲ ಚಾರುಮತಿಯನ್ನು ಕೊಂಡಾಡಿದರು. ಅಂದಿನಿಂದಲೇ ಶ್ರೀ ವರಮಹಾಲಕ್ಷ್ಮಿ ವ್ರತವು ಲೋಕಪ್ರಸಿದ್ಧವಾಯಿತು. ಶ್ರೀಕೃಷ್ಣಾರ್ಪಣಮಸ್ತು.